ವರ್ಷದಿಂದ ಕಷ್ಟಪಟ್ಟು ಉತ್ತಿ ಬಿತ್ತಿ ಬೆಳೆಸಿ ಕಾಡಾನೆಗಳಿಂದ ಸಂರಕ್ಷಿಸಿ ಉಳಿಸಿಕೊಂಡಿದ್ದ ಸುಮಾರು 2 ಎಕರೆ ಪ್ರದೇಶದ ಭತ್ತದ ಬಣವೆಗೆ ಆಕಸ್ಮಿಕ ಬೆಂಕಿಗಾಹುತಿಯಾಗಿದ್ದು ನಂಬಿಕೊಂಡು ಬದುಕುತ್ತಿದ್ದ ಕೃಷಿಕ ಕುಟುಂಬಕ್ಕೆ ಇದೀಗ ಕಣ್ಣೀರಿನಿಂದ ಕೈತೊಳೆಯುವ ಸಂಕಷ್ಟ ಎದುರಾಗಿದೆ. ಮಲೆನಾಡು ಪ್ರದೇಶವಾದ ಬೇಲೂರು ತಾಲೂಕಿನ ಅರಳ್ಯ ಗುಬ್ಬಿಕೋಡು ಭಾಗಗಳಲ್ಲಿ ಕಳೆದ 4-5 ವರ್ಷಗಳಿಂದ ಕಾಡಾನೆಗಳ ಹಾವಳಿ, ಕೂಲಿ ಕಾರ್ಮಿಕರ ಕೊರತೆಯ ನಡುವೆ ಬದುಕುತ್ತಿರುವ ರೈತರ ಪಾಡು ಹೇಳುತ್ತಿರದಾಗಿದೆ. ಆದರೂ ಅದನ್ನೇ ನಂಬಿಕೊಂಡು ಬದುಕುತ್ತಿರುವ ಅದೆಷ್ಟೋ ಕುಟುಂಬಗಳು ಪರ್ಯಾಯ ದಾರಿಗಳಿಲ್ಲದೆ ಇದ್ದರೂ ಗೆದ್ದರೂ ಭೂಮಿಯೇ ಉಸಿರು ಎನ್ನುವವರಿಗೆ ಇಂತಹ ಘಟನೆಗಳು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೌದು, ಬೇಲೂರು ತಾಲೂಕಿನ ಅರಳಿ ಹೋಬಳಿ ಬೆಳ್ಳವರ ಗ್ರಾಮದ ವೃದ್ಧ ರೈತ ಚಂದ್ರಶೇಖರ್ ಎಂಬುವರ ತನ್ನ 2 ಎಕರೆ ಗದ್ದೆಯಲ್ಲಿ ಬೆಳೆದ ಭತ್ತದ ಬಣವೆ ಇದೀಗ ಬೆಂಕಿಗಾಹುತಿಯಾಗಿದ್ದು ಲಕ್ಷಾಂತರ ಮೌಲ್ಯದ ಭತ್ತ ಕಳೆದುಕೊಂಡು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಕಳೆದ 3-4 ವರ್ಷಗಳಿಂದ ತೀವ್ರ ಕಾಡಾನೆಗಳ ಹಾವಳಿಯ ನಡುವೆಯೂ ಜೀವದ ಹಂಗು ತೊರೆದು ಸುಮಾರು 2 ಎಕರೆ ಗದ್ದೆಯಲ್ಲಿ ಕಷ್ಟಪಟ್ಟು ಭತ್ತ ನಾಟಿ ಮಾಡಿ ರಕ್ಷಿಸಿಕೊಂಡು ಬಂದ ಭತ್ತದ ಪೈರನ್ನು ಮೊನ್ನೆ ಕೊಯ್ಲು ಮಾಡಿ ಕಣದಲ್ಲಿ ರಾಶಿ ಹಾಕಲಾಗಿತ್ತು. ನಂತರ ಕಾಡಾನೆಗಳು ಕಣದತ್ತ ಬರಲು ನಿತ್ಯ ಹೊಂಚು ಹಾಕುತ್ತಿದ್ದವು. ಹಾಗಾಗಿ ಜೀವ ಭಯದಿಂದ ಬೆಳೆಯನ್ನು ಉಳಿಸಿಕೊಳ್ಳಲು ರಾತ್ರಿಯಿಡೀ ಕಾವಲು ಕಾಯುತ್ತಾ ಇದ್ದೆವು. ಅದೇ ರೀತಿ ನಿನ್ನೆ ರಾತ್ರಿಯಲ್ಲೂ ಕಾವಲು ಕಾದು ನಡುರಾತ್ರಿ ಮನೆಯಲ್ಲಿ ತಂಗಿದ್ದು ಮುಂಜಾನೆ ಬಂದು ನೋಡಿದಾಗ ಕಾಡಾನೆಗಳು ಕಣವೆ ಲಗ್ಗೆ ಇಟ್ಟು ಭತ್ತದ ರಾಶಿ ಗುಡ್ಡೆಗಳನ್ನು ತಿಂದು ಚೆಲ್ಲಾಡಿತ್ತು. ಹಾಗಾಗಿ ತುರ್ತಾಗಿ ಈ ದಿನವೇ ಒಕ್ಕಲು ಮಾಡೋಣ ಎಂದು ಪಟ್ಟಣಕ್ಕೆ ತೆರಳಿ ಒಕ್ಕಲು ಯಂತ್ರ ಹಾಗೂ ಆಳುಗಳಿಗೆ ಬರಲು ತಿಳಿಸಲಾಗಿತ್ತು. ಆ ಸಮಯದಲ್ಲಿ ಭತ್ತದ ಬಣವೆಗೆ ಆಕಸ್ಮಿಕ ಬೆಂಕಿ ತಗುಲಿದೆ ಎಂಬ ಸುದ್ದಿ ಕೇಳಿ ತಕ್ಷಣ ಅಲ್ಲಿಂದ ಬಂದು ಅಕ್ಕಪಕ್ಕದವರ ಸಹಾಯದಿಂದ ಬೆಂಕಿ ನಂದಿಸಲು ಹೋರಾಟ ಮಾಡಿದ್ದೇವೆ. ಆದರೂ ಬೆಂಕಿಯ ಕೆನಲಿಗೆ ಭತ್ತದ ಬಣವೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇದನ್ನೇ ನಂಬಿಕೊಂಡು ನಮಗೆ ಮುಂದಿನ ದಿಕ್ಕು ತೋಚುತ್ತಿಲ್ಲ. ಆದ್ದರಿಂದ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸಿದರೆ ಮುಂದಿನ ಜೀವನ ನಡೆಯುತ್ತದೆ ಎಂದು ವೃದ್ಧ ರೈತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ರಾಜಮುಡಿ ಭತ್ತ ತುಂಬ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದೆ. ಅದು ನೋಡಿದರೆ 3 ದಿನದಿಂದ ಆನೆ ಬರ್ತಾಯಿತ್ತು. 3 ದಿನದಿಂದ ಆನೆ ಬಂದು ತಿಂತಾಯಿತ್ತು ಅಂತೇಳಿ ನಾನು ರಾತ್ರಿ ಪಾರ ಮಾಡ್ತಿದ್ದೆ. ರಾತ್ರಿ ಪಾರ ಮಾಡಿ ಮನೆಗೆ ಹೋಗಿ ಮಲ್ಕೊಂಡು ಮತ್ತು 5 ಗಂಟೆಗೆ ಬಂದೆ. ನೋಡಿದೆ ಆನೆ ಎಲ್ಲ ತಿಂದು ಎಳ್ದಾಕಿ ಹೋಗಿತ್ತು. ಮತ್ತು ನಾವು ಆನೆ ಎಳ್ದಾಕಿ ಹೋಯ್ತಲ್ಲ ಅಂತೇಳಿ ನಾನು ಮಿಷಿನು ಕರ್ಕೊಬರೋಣ ಅಂತೇಳಿ ಆ ಧರ್ಮಸ್ಥಳ ಮಿಷಿನಿಗೆ ಹೋಗಿ ಕರ್ಕೊಬರೋಣ ಅಂತ ಹೇಳೋ ಹೊತ್ತಿಗೆ ಅವ್ರು ಮಿಷಿನ್ ಬಂತು. ಅಲ್ಲಿ ಹುಲಿ ಕಲ್ಲು ಅನ್ನೋ ಜಾಗದಲ್ಲಿದೆ, ನೀವು ಅಲ್ಲಿ ಬನ್ನಿ ಕರ್ಕೊಂಡು ಹೋಗಿ ಅಂತ ಹೇಳಿದರು. ನಾನು ಕರ್ಕೊಬರೋಕ್ಕೆ ಹೋಗೋದ್ರೊಳಗೆ ಹೋಗಿ ಊರಿಂದ ಕರ್ಕೊಬರೋಕ್ಕೆ ಜನಕ್ಕೆಲ್ಲ ಹೇಳಿ ಮಿಷಿನ್ ಕರ್ಕೊಬರೋಕ್ಕೆ ಅಂತೇಳಿ ಹುಲಿ ಕಲ್ ಹತ್ರ ಹೋಗಿದ್ದೆ. ಹೋಗಿ ಬರುವ ಹೊತ್ತಿಗೆ ಹೇಮನ್ನವಳು ನಮ್ಮ ಊರಿನವಳೆ, ಅವಳು ಫೋನ್ ಮಾಡಿ ಶೇಖರ್ ಅವರೇ ನಿಮ್ಮ ಗದ್ದೆ ನಿಮ್ಮ ಹುಲ್ಲು ಗುಡ್ಡೆಗೆ ಬೆಂಕಿ ಬಿದ್ದಿದೆ, ಬೇಗ ಬನ್ನಿ ಅಂತ ಹೇಳಿದರು. ನಾನು ಬರೋದ್ರೊಳಗೆ ಬೆಂಕಿ ಬಿದ್ದಿತ್ತು, ಎಲ್ಲ ತುಂಬ ಉರಿತಾಯಿತ್ತು. 2 ಎಕರೆ ಭತ್ತನೂ. ಅಷ್ಟೊತ್ತಿಗೆ ಊರಿನವರೆಲ್ಲ ಸೇರ್ಕೊಂಡು ಪಕ್ಕದ ಮನೆ ಜಮೀನಲ್ಲಿ ಒಂದು ಬೋರ್ವೆಲ್ ಇತ್ತು, ಅದರಿಂದ ಪೈಪೆಲ್ಲ ಮೋಟ್ರ್ ಸ್ಟಾರ್ಟ್ ಮಾಡಿ ಪೈಪಲ್ಲಿ ನೀರೆಲ್ಲ ಹೊಡೆದು ಇದು ಮಾಡಿದರು. ನನಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ನನಗೆ ಇದಕ್ಕೆ ಏನಾದ್ರು ಪರಿಹಾರ ಕೊಡಿ ಅಂತ ನಿಮ್ಮ ಹತ್ರ ಕಳಕಳಿಯಿಂದ ನಾನು ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿ. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.